ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಅತಿ ಸೂಕ್ಷ್ಮ ಕೆತ್ತನೆಯ ಜಗತ್ತಿನ ಏಕೈಕ ದೇವಸ್ಥಾನ, ದೇವಾಲಯಗಳ ಚಕ್ರವರ್ತಿ ಖ್ಯಾತಿಯ ಕೊಪ್ಪಳ ಜಿಲ್ಲೆಯ ಇಟಗಿ ದೇವಸ್ಥಾನ. 11ನೇ ಶತಮಾನದ ಈ ದೇವಾಲಯದ ಮಕರ ತೋರಣಕ್ಕೆ ಕಂಬವಾಗಿದ್ದು ಮಡೆನೂರ ಶಿಲೆ ಎನ್ನುತ್ತಿದೆ ಉಲ್ಲೇಖಿತ ಶಾಸನ. ಶಿವಮೊಗ್ಗ ಜಿಲ್ಲೆಯವರಿಗೆ ಅಭಿಮಾನ. ಹೀಗೊಂದು ಅಪರೂಪದ ದೇವಸ್ಥಾನ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. 11ನೇ ಶತಮಾನದಲ್ಲಿ ಆಳ್ವಿಕೆಯಲ್ಲಿದ್ದ ಕಲ್ಯಾಣಿ ಚಾಲುಕ್ಯರ ಶಕಪುರುಷ ಬಿರುದಾಂಕಿತ 6ನೇ ವಿಕ್ರಮಾದಿತ್ಯನ ಪರಮಾಪ್ತನಾಗಿದ್ದ ಮಹಾದೇವ ದಂಡನಾಯಕ ಕಟ್ಟಿಸಿರುವ ದೇವಾಲಯಗಳ ದೇವಾಲಯ ಅರ್ಥಾತ್ ದೇವಾಲಯಗಳ ಚಕ್ರವರ್ತಿ ಎನ್ನುವ ಶಾಸನ ದಾಖಲೆಯ ವಿಶೇಷತೆಯನ್ನು ಒಳಗೊಂಡ ಅತ್ಯಂತ ಆಕರ್ಷಕ ಮತ್ತು ಅಪರೂಪದ ವಾಸ್ತುಶಿಲ್ಪ ಹೊಂದಿರುವ ದೇವಾಲಯ ಕೊಪ್ಪಳ ಜಿಲ್ಲೆಯ ಇಟಗಿ ಮಹಾದೇವ ದೇವಾಲಯ. ಶತಶತಮಾನಗಳ ಹಿಂದೆಯೇ ದಾಳಿಗಳ ಮೇಲೆ ದಾಳಿಗಳಾಗಿ ದೇವಾಲಯದ ಸ್ವರೂಪವನ್ನೇ ವಿರೂಪಗೊಳಿಸುವ ಪ್ರಯತ್ನದ ನಡುವೆಯೂ ಇಂದಿಗೂ ಮನಸೆಳೆಯುವ ಅತ್ಯಂತ ಸುಂದರ ಶೈಲಿಯ ಪುರಾತನ ಶಿಲಾ ದೇವಾಲಯವನ್ನು ನೋಡುವಾಗ ಈಗಲೂ ದೇವಾಲಯಗಳ ಚಕ್ರವರ್ತಿ ಹೌದು ಎನಿಸುವಷ್ಟು ಕಲಾಶ್ರೇಷ್ಠತೆ ಮತ್ತು ಸೂಕ್ಷ್ಮತೆ ಹೊಂದಿದೆ. ಈ ದೇವಾಲಯದ ಇತಿಹಾಸವನ್ನು ಗಮನಿಸುತ್ತಾ ಹೋದಾಗ ಶಿವಮೊಗ್ಗ ಜಿಲ್ಲೆಯ ಮಡೆನೂರು ಶಿಲೆ ಇದರ ಮಕರ ತೋರಣದ ಕಂಬಗಳಾಗಿರುವುದು ತಿಳಿದು ಬರುತ್ತದೆ. ಮಾತ್ರವಲ್ಲ, ಶಿವಮೊಗ್ಗ ಜಿಲ್ಲೆಯವರಾದ ನಮಗೆ ದೇವಾಲಯಗಳ ಚಕ್ರವರ್ತಿ ಎನಿಸಿಕೊಂಡ ದೇವಾಲಯದಲ್ಲಿ ನಮ್ಮೂರ ಶಿಲೆ ಇರುವುದನ್ನು ನೋಡುವುದಕ್ಕೂ ಹೆಮ್ಮೆ ಎನಿಸುವುದು ಒಂದಾದರೆ, ಸಂಬಂಧ ಭಾವಿಸುವುದಕ್ಕೂ ಧನ್ಯತೆ ಖಂಡಿತ ಇದೆ. ವ್ಯಾವೃತದೋಳ್ ಪಡಿಯಿಡಲ್ ಮುಮ್ಮಾಡಲು ಅರಿಯನಿದನ್ ದೇವಶಿಲ್ಪಿಗೆ ಮಾದರಿಯಿದಂ ಸೋಲ್ವವಾ ಪೋಲ್ವಂತಿದು ದೇವಾಲಯ ಚಕ್ರವರ್ತಿದಂ. ಬ್ರಹ್ಮನು ನಿರ್ಮಿಸಲ್ ಅರಿಯನಿದನ್ ಎನ್ನುವ ವರ್ಣನೆ ಶಾಸನದಲ್ಲಿ ಉಲ್ಲೇಖಿತವಾಗಿರುವುದು ಇದರ ಶ್ರೇಷ್ಠತೆಯನ್ನು ಸಾರುತ್ತದೆ. ಹಾಗೂ ಜಗತ್ತಿನಲ್ಲಿ ಇನ್ನೆಲ್ಲಿಯೂ ಇಂತಹ ದೇವಾಲಯ ಇಲ್ಲ ಎನ್ನುವುದಕ್ಕೆ ಸಾಕ್ಷಿಯಾದ ಬರಹ ಅದು. ದೇವಶಿಲ್ಪಿ ವಿಶ್ವಕರ್ಮನು ಅಚ್ಚರಿಪಡುವ ರೀತಿಯ ಶೈಲಿಯ ಕೆತ್ತನೆ ಇಲ್ಲಿಯ ವಿಶೇಷ. 1112ರಲ್ಲಿ ಸ್ಥಾಪಿತವಾದ ಮಹಾದೇವ ದೇವಾಲಯ ನಿರ್ಮಾಣಕ್ಕೆ ಸುಮಾರು 50 ವರ್ಷಗಳ ಕಾಲ ಹಿಡಿದಿತ್ತು ಎನ್ನಲಾಗಿದ್ದು, ವೇಸರ ಶೈಲಿಯ ವಾಸ್ತುಶಿಲ್ಪ ಇದಾಗಿದೆ. ಎಂದರೆ ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಮತ್ತು ಉತ್ತರ ಭಾರತದ ನಾಗರ ಶೈಲಿ ವಾಸ್ತುಶಿಲ್ಪದ ಮಿಳಿತ ಭಾಗವೇ ವೇಸರ ಶೈಲಿಯ ಶಿಲಾಕೃತಿ ಎನ್ನಲಾಗುತ್ತದೆ. ಗರ್ಭಾಲಯ, ಸುಖನಾಶಿ, ನವರಂಗ ಮತ್ತು ಮುಖಮಂಟಪ ಹೀಗೆ 4 ಭಾಗಗಳಾಗಿ ವಿಂಗಡಿಸಿರುವ ದೇವಾಲಯದಲ್ಲಿ ಗರ್ಭಾಲಯ ಹೊರತು ಸುಖನಾಶಿಯಲ್ಲಿ ಧನಾತ್ಮಕ ಶಕ್ತಿ ಗೋಚರಿಸುವ ರೀತಿಯ ಕೆತ್ತನೆ, ಮುಂದೆ ನವರಂಗದಲ್ಲಿ ವಿಶಿಷ್ಟ ಕಲಾ ಪ್ರತಿಭೆಯ ಮಕರ ತೋರಣ, ನಂತರ 4 ಕಂಬದ ಮೇಲೆ ನಿಂತಿರುವ ಕಮಲನಾಭಿ ಚಾವಣಿ, 8 ದಿಕ್ಕಿನ ಕೋಷ್ಟಕಗಳು, ನವಗ್ರಹ ಮಂಟಪ, ಮುಂದೆ 56 ಕಂಬಗಳ ಮುಖಮಂಟಪ ಹೀಗೆ ರೂಪಿತಗೊಂಡ ವಿನ್ಯಾಸದಲ್ಲಿ ಅನೇಕ ಕಂಬಗಳು ದಾಳಿಗೆ ತುತ್ತಾಗಿ ಪ್ರಸ್ತುತ 26 ಕಂಬಗಳು ಮಾತ್ರ ಕಾಣಸಿಗಲಿದೆ. ಕೊಪ್ಪಳ ಜಿಲ್ಲಾ ಕೇಂದ್ರದಿಂದ ಯಲಬುರ್ಗಿ ಮಾರ್ಗದಲ್ಲಿ 30 ಕಿಲೋಮೀಟರ್ ದೂರದಲ್ಲಿರುವ ಕುಕನೂರು ತಾಲೂಕಿನ ಇಟಗಿ ಎಂಬ ಊರಿನಲ್ಲಿರುವ ಈ ಮಹಾದೇವ ದೇವಾಲಯ ಹೊರ ಆವರಣವು ಅಷ್ಟೇ ಸುಂದರವಾಗಿದೆ. ಹೊರ ಪ್ರಾಂಗಣದಲ್ಲಿ 11 ದೇವಾಲಯ ಇದ್ದು ಅವುಗಳು ದಾಳಿಗೆ ನಲುಗಿರುವುದು ಕಂಡುಬರುತ್ತದೆ. ಇನ್ನು ಬಯಲುಸೀಮೆಯ ಈ ಭಾಗದಲ್ಲಿ ಆ ಕಾಲದಲ್ಲಿಯೇ ನೀರಿನ ಸಮಸ್ಯೆ ಎದುರಾದಾಗ ತಪಸ್ವಿಯೂ ಆಗಿದ್ದ ಮಹಾದೇವ ದಂಡನಾಯಕ ತನ್ನ ತಪಸ್ಸಿನ ಫಲದಿಂದ ಇಲ್ಲಿನ ಶಿವನ ಜಟೆಯ ಮೇಲಿರುವ ಗಂಗೆಯ ಬಾಯಿಂದ ಜಲೋದ್ಗಮವಾಯಿತು ಎನ್ನುವ ಪ್ರತೀತಿ ಇದೆ. ಅದಕ್ಕೆ ಸಾಕ್ಷಿ ಎನ್ನುವಂತೆ ದೇವಾಲಯದ ಪೂರ್ವದಲ್ಲಿ ಶಿವತೀರ್ಥ ಜಲರಾಶಿ ಹೊಂದಿದೆ. ಇನ್ನು ದೇವಾಲಯದ ಪಶ್ಚಿಮ ಭಾಗದಲ್ಲಿ ಕೀಳುಗೊಂಡ ಎನ್ನುವ ಕಲ್ಯಾಣಿ ಇದ್ದು ಇದರಲ್ಲಿ ಈಗಲೂ ಸುಮಾರು 60 ಅಡಿಗೂ ಹೆಚ್ಚು ಆಳ ನೀರು ತುಂಬಿದೆ. ಇದು ಮಲಗಿರುವ ದೇವಾಲಯದ ಆಕಾರದಲ್ಲಿದೆ. ಶಾಸನದ ಉಲ್ಲೇಖದ ಪ್ರಕಾರ ನಂತರ ವಿಜಯನಗರದ ಅರಸನಾದ ಕಂಪಣ್ಣ ಮಹಾರಾಜ ಇಲ್ಲಿಯ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಮಾಡಿರುವ ಮಾಹಿತಿ ಲಭ್ಯವಾಗಿದೆ. ಅಲ್ಲದೆ ಮಹಾದೇವ ದಂಡನಾಯಕ ಇಟಗಿಯನ್ನು ಕಾರ್ಯಕ್ಷೇತ್ರವಾಗಿಸಿಕೊಂಡು ನೆರೆಎಂಗಲ್ನಿಂದ ಮಂಗಳ ಊರು ಅಂದರೆ ಈಗಿನ ನರೇಗಲ್ನಿಂದ ಮಂಗಳೂರುವರೆಗೆ ಆಳುತ್ತಿದ್ದ. ಅಲ್ಲದೆ ಅಲ್ಲೆಲ್ಲ ಧರ್ಮ ಕಾರ್ಯಗಳನ್ನು ಮಾಡಿದ್ದ ಎಂಬ ಶಾಸನ ಮಾಹಿತಿಗಳು ಕೂಡ ಲಭ್ಯವಾಗಿರುವುದು ಆಳ್ವಿಕೆಯ ವಿಸ್ತಾರತೆ ಮತ್ತು ಶ್ರೇಷ್ಠತೆಯನ್ನು ತಿಳಿಸುತ್ತದೆ. ಮಹಾದೇವ ದಂಡನಾಯಕನ ವಂಶಸ್ಥರ ಮೂಲದವರಾದ ಕುಟುಂಬ ಶ್ರದ್ಧೆಯ ಪೂಜೆಯನ್ನು ನಡೆಸಿಕೊಂಡು ಬರುತ್ತಿದ್ದರು ಎನ್ನುವುದಕ್ಕೂ ಇಲ್ಲಿ ಈಗ 8 ತಲೆಮಾರುಗಳಿಂದಲೂ ಪೂಜೆ ನೆರವೇರಿಸಿಕೊಂಡು ಬರುತ್ತಿರುವ ಕುಟುಂಬದ ಮೂಲವನ್ನು ಗಮನಿಸಿದಾಗ ತಿಳಿದು ಬರುತ್ತದೆ. ಪ್ರಸ್ತುತ ಪ್ರವಾಸೋದ್ಯಮ ಇಲಾಖೆಯ ಅಧಿಕೃತ ಮಾರ್ಗದರ್ಶಕರೂ ಆಗಿರುವ ಶ್ರೀಕಾಂತ್ ದ ಪೂಜಾರ್ ಅವರು ಇತಿಹಾಸ ತಜ್ಞರೂ ಆಗಿ ಮತ್ತು ಅರ್ಚನೆಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುವುದಲ್ಲದೆ ದೇವಾಲಯದ ಸುಂದರ ವಾತಾವರಣವನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದಕ್ಕೆ ಕಟಿಬದ್ಧರಾಗಿ ಕಾರ್ಯಸೇವೆ ಸಲ್ಲಿಸುತ್ತಿದ್ದಾರೆ. ಜಗತ್ತಿನಲ್ಲಿಯೇ ಇಟಗಿ ದೇವಸ್ಥಾನದ ಕೆತ್ತನೆಯ ಮಾದರಿಯ ದೇವಸ್ಥಾನ ಮತ್ತೆಲ್ಲಿಯೂ ಇಲ್ಲ. ಅತಿ ಚಿಕ್ಕದಾದ ಮೂರ್ತಿಗಳನ್ನು 360 ಡಿಗ್ರಿಯಲ್ಲಿ ಕೊರೆಯುವುದು ಅತ್ಯಂತ ಕ್ಲಿಷ್ಟವಾದದ್ದು.
ಆದರೆ ಇಲ್ಲಿ ಹಾಗೆಯೇ ಕೊರೆಯಲಾಗಿದೆ ಮತ್ತು ನೆರಳು ಕೂಡ ಕಾಣುತ್ತದೆ. ಇದನ್ನು ಜಾಲಾಂತರ ಶಿಲ್ಪಶಾಸ್ತ್ರ ಎನ್ನುತ್ತಾರೆ. ಹಾಗಾಗಿಯೇ ಇದಕ್ಕೆ ದೇವಾಲಯದ ಚಕ್ರವರ್ತಿ ಎಂಬ ಹೆಸರು ಬಂದಿದೆ ಎಂದು ಹೇಳುವ ಶ್ರೀಕಾಂತ್ ದಾ ಪೂಜಾರ್ ಅವರು ದೇವಸ್ಥಾನದ ಮತ್ತು ಇಲ್ಲಿಯ ವಿಶೇಷತೆಯ ಕುರಿತು ಪೂರ್ಣ ವಿವರ ನೀಡಿದ್ದಾರೆ. 1112ರಲ್ಲಿ ಪ್ರತಿಷ್ಠಾಪನೆ ಆದಂಥ ಮಹಾದೇವ ದೇವಸ್ಥಾನ ಇದು. ಇದನ್ನು ಕಟ್ಟಿಸಿದಂಥ ಮಹನೀಯನ ಹೆಸರು ಮಹಾದೇವ ದಂಡನಾಯಕ ಅಂತ. ಆತ ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಮಹಾದಂಡನಾಯಕನಾಗಿದ್ದ. ಆತ ಇದನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಆತ ತುಂಬ ಕಾಂಟ್ಯಾಕ್ಟ್ ಇರೋಂಥ ವ್ಯಕ್ತಿ. ಆ ಟೈಮ್ನಲ್ಲಿ 11ನೇ ಶತಮಾನದಲ್ಲಿ ಪ್ರಪಂಚದಲ್ಲಿರುವಂಥವ್ರು ಎಲ್ಲರಿಗೂ ಆತ ಬೇಕಾದಂಥ ವ್ಯಕ್ತಿ ಮತ್ತು ಸುಪ್ರಸಿದ್ಧವಾದಂಥ ವ್ಯಕ್ತಿ. ಆತ ಏನು ಮಾಡ್ತಾನೆ, ಎಲ್ಲರಿಗೂ ತನ್ನ ಆಹ್ವಾನವನ್ನು ಕಳಿಸಿ ನಾನೊಂದು ಅದ್ಭುತವಾದಂಥ ದೇವಸ್ಥಾನ ಕಟ್ಟಿನಿ, ಈ ಪ್ರತಿಷ್ಠಾಪನೆ ಟೈಮ್ನಲ್ಲಿ ತಾವೆಲ್ಲರೂ ಇಲ್ಲಿ ಆಹ್ವಾನಿತರು, ಇಲ್ಲಿ ಬನ್ನಿ ಅಂತ ಹೇಳಿ ಅವರೆಲ್ಲರಿಗೂ ಆಹ್ವಾನ ಪತ್ರಿಕೆಯನ್ನು ಕಳಿಸಿರ್ತಾನೆ. ಬಂದಿರುವಂಥ ಎಲ್ಲ ಸ್ಥಪತಿಗಳಿಗೆ, ಸ್ಕಾಲರ್ಸ್ಗೆ ಮತ್ತು ಅಲ್ಲಿರುವಂಥ ಸುಪ್ರಸಿದ್ಧ ವ್ಯಕ್ತಿಗಳು ಎಷ್ಟು ಜನ ಬಂದಿದ್ರು ಅಂದರೆ ಇಲ್ಲಿ ಒಂದು ಒಪ್ಪತ್ತಿನ ಊಟಕ್ಕೆ 3 ಚೀಲದಷ್ಟು ಮೆಣಸನ್ನು ಬಳಸಿದ್ದಂತೆ. ಅಷ್ಟು ಜನ ಇಲ್ಲಿ ಬಂದಿದ್ರು. ಬಂದಿರುವಂಥವ್ರು ಎಲ್ಲ ಸ್ಥಪತಿಗಳು ಅಂದರೆ ಮೇನ್ ಆರ್ಕಿಟೆಕ್ಟ್ಸು ಇಲ್ಲಿರುವಂಥ ಅತಿ ಸೂಕ್ಷ್ಮ ಕೆತ್ತನೆಯನ್ನು ನೋಡಿ ತುಂಬ ಹೊಗಳ್ತಾರೆ. ನ ಭೂತೋ ನ ಭವಿಷ್ಯತಿ ಬ್ರಹ್ಮನು ನಿರ್ಮಿಸಲು ಅರಿಯಲಿದನಂತ. ಬ್ರಹ್ಮನಿಗೂ ಕೂಡ ಅಸಾಧ್ಯವಾದಂಥ ಕೆಲಸ ಇದೆ ಅಂತೇಳಿ ಇದನ್ನು ಗಮನಿಸಿದಂಥ ಶಾಸನದ ಕವಿ 98 ಸಾಲಿನಲ್ಲಿ ಈ ದೇವಸ್ಥಾನದ ಬಗ್ಗೆ ತುಂಬ ಹೊಗಳಿ ಬರೀತಾರೆ. ಅದರಲ್ಲಿ 54ನೇ ಸಾಲಿನಲ್ಲಿ ಬರುವಂಥ ಒಂದು ವಿಷಯ ಏನಂದರೆ, ಉದದಿ ವ್ಯಾವೃತದೋಳ್ ಪಡಿಯಿಡಲ್ ಮುಮ್ಮಾಡಲು ಅರಿಯನಿದನ್ ದೇವಶಿಲ್ಪಿಗೆ ಮಾದರಿಯಿದಂ ಪೋಲ್ವವಾ ಪೋಲ್ವಂತಿದು ದೇವಾಲಯ ಚಕ್ರವರ್ತಿದಂ. ಇದರ ಅರ್ಥ ಉದದಿ ಅಂದರೆ ಸಮುದ್ರ. ಸಮುದ್ರದಿಂದ ಆವೃತವಾದಂತಹ ಈ ಭೂಮಿಯಲ್ಲಿ ಪಡಿ ಇಡಲು ಕಾಲನ್ನೇನಾದರೂ ಇಟ್ಟಿವಂದ್ರೆ ಇಷ್ಟೊಂದು ಸುಂದರವಾದಂತಹ ದೇವಾಲಯ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ವಿಶ್ವಕರ್ಮನಿಗೂ ಸಹ ಇದೊಂದು ಮಾದರಿ. ಇದನ್ನ ಮಾದರಿಯಾಗಿ ಇಟ್ಕೊಂಡು ದೇವಲೋಕದಲ್ಲಿ ಒಂದು ದೇವಾಲಯವನ್ನು ಸೃಷ್ಟಿ ಮಾಡ್ತಾನಂತೆ. ಅಷ್ಟು ಅದ್ಭುತವಾದಂತಹ ದೇವಸ್ಥಾನ ಇದು. ಮತ್ತು ಪ್ರಪಂಚದ ಯಾವ ದೇವಸ್ಥಾನಕ್ಕೂ ಹೋಲಿಕೆಗೆ ಸಾಟಿನೇ ಇಲ್ಲದೆ ಇರುವಂತಹ ಏಕೈಕ ದೇವಸ್ಥಾನ ಅಂದರೆ ಇಟ್ಟಿಗೆ ಮಹಾದೇವ ದೇವಸ್ಥಾನ. ಹಾಗಾಗಿ ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತ. ಈ ಪಟ್ಟಿಕೆಗಳನ್ನು ಪಂಚಪಟ್ಟಿಕೆಯಿಂದ ಕೂಡಿರುವಂಥ ದ್ವಾರಪಟ್ಟಿಕೆ ಅಂತ ಹೇಳ್ತೀವಿ. ಇದು ರತ್ನಪಟ್ಟಿಕೆ, ಇದು ಲತಾಸುಳಿ ಪಟ್ಟಿಕೆ ಮತ್ತು ಇದು ಕುಂಭ ಇರೋದ್ರಿಂದ ಕುಂಭಪಟ್ಟಿಕೆ ಅಥವಾ ಕಂಬಪಟ್ಟಿಕೆ ಅಂತ ಹೇಳ್ತೀವಿ. ಇಲ್ಲಿರುವಂಥವು ಇವು ಎರಡು ಇದಕ್ಕೆ ಪೂರಕವಾದಂಥ ಪಟ್ಟಿಕೆಗಳು, ಕಂಬಪಟ್ಟಿಕೆಗೆ ಪೂರಕವಾದಂಥ ಪಟ್ಟಿಕೆಗಳು. ಎಷ್ಟು ಸೂಕ್ಷ್ಮ ಕೆತ್ತನೆ ಇದೆ ಅಂದರೆ ಪ್ರಪಂಚದಲ್ಲಿರುವಂಥವು 2 ಶಿಲ್ಪಶಾಸ್ತ್ರಗಳು. ಒಂದು ಉಬ್ಬ ಶಿಲ್ಪಶಾಸ್ತ್ರ, ಇನ್ನೊಂದು ಜಾಲಂಧರ ಶಿಲ್ಪಶಾಸ್ತ್ರ ಅಂತ. ಇಲ್ಲಿರುವಂಥದ್ದು ಜಾಲಂಧರ ಶಿಲ್ಪಶಾಸ್ತ್ರ. ಇದನ್ನು 360 ಡಿಗ್ರಿ ಕೊರೆದಿರುವಂಥದ್ದು. ಇದನ್ನು ನೀವು ಶಾಡೋ ನೋಡ್ಬೋದು ಒಳಗಡೆ. ಇಲ್ಲಿ ಬೆರಳನ್ನು ತೋರಿಸ್ಬೋದು ಹಿಂದ್ಗಡೆ. ಅತಿ ಚಿಕ್ಕದಾದಂಥ ಮೂರ್ತಿಗಳನ್ನು 360 ಡಿಗ್ರಿಯಲ್ಲಿ ಕೊರೆಯುವಂಥದ್ದು ಅತ್ಯಂತ ಕಠಿಣವಾದಂಥ ಕೆಲಸ. ಅದೂ ಸಹ ಇಂಥ ಕಠಿಣ ಶಿಲೆಯಲ್ಲಿ. ಇದನ್ನು ನೀವು ಇಲ್ಲಿ ಗಮನಿಸ್ಬೋದು. ಹಿಂದ್ಗಡೆ ಶಾಡೋ ನೋಡ್ಬೋದು, ಹಿಂದ್ಗಡೆ ಶಾಡೋ ಅಷ್ಟು ಸೂಕ್ಷ್ಮ. ಹಾಕ್ಕೊಂಡಿರುವಂಥ ವಸ್ತ ವೈಡೂರ್ಯಗಳು ಸಹ ನ್ಯಾಚುರಲ್ ಆಗಿ ಓಲಾಡುತ್ತು ಅನ್ನುವಂತೆ ಇವನ್ನ ಕೆತ್ತಲಾಗಿದೆ. ಮತ್ತು ಅದರ ಮಧ್ಯದಲ್ಲಿರುವಂಥ ಗ್ಯಾಪನ್ನು ಸಹ ನೀವು ನೋಡ್ಬೋದು ಇಲ್ಲಿ ಮಧ್ಯದಲ್ಲಿ. ಅಷ್ಟು ಸೂಕ್ಷ್ಮವಾಗಿ ಕೆತ್ತಿರುವಂಥದ್ದು ಇಲ್ಲಿ. ಹಾಗಾಗಿ ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಕರೀಲಿಕ್ಕೆ ಇದನ್ನು ಯೋಗ್ಯವಾಗಿದೆ ಅಂತ. ಮತ್ತು ಇಲ್ಲಿ ಪೂರಕವಾದಂಥ ಪಟ್ಟಿಕೆಗಳಲ್ಲಿ ಇದನ್ನು ಫೇಸಿಯಲ್ ಎಕ್ಸ್ಪ್ರೆಷನ್ ಮಾಡ್ತಾವೆ ಇಲ್ಲಿರುವಂಥ ದೇವತಾ ಮೂರ್ತಿಗಳು. ಈ ಮೂರ್ತಿಗಳು ಈ ವೀಣೆಯನ್ನು ಬಾರಿಸಬೇಕಾದ್ರೆ ನಾವು ಶಾಂತರಸ ಅಂತ ಹೇಳ್ತೀವಿ. ಕಣ್ಣುಗಳನ್ನು ಮುಚ್ಚಿರ್ತೀವಿ, ಅದನ್ನು ಶಾಂತರಸವನ್ನು ಎಕ್ಸ್ಪ್ರೆಷನ್ ನೀವು ನೋಡ್ಬೋದು ಇಲ್ಲಿ. ಈ ಕಣ್ಣುಗಳನ್ನು ಮುಚ್ಚಿರುವಂಥದ್ದು ವೀಣೆಯನ್ನು ಬಾರಿಸಬೇಕಾದ್ರೆ. ಮತ್ತು ಹಲಗೆಯನ್ನು ಬಾರಿಸಬೇಕಾದ್ರೆ ಕಣ್ಣುಗಳು ಹೊರಗಡೆ ಬಂದಿರ್ತವೆ, ಐಬಾಲ್ ಮತ್ತು ಐಬ್ರೋ ಮೇಲ್ಗಡೆ ಹೋಗಿರ್ತದೆ. ಆ ಎಕ್ಸ್ಪ್ರೆಷನನ್ನು ನೀವು ನೋಡ್ಬೋದು ಇಲ್ಲಿ. ಮತ್ತು ತುತ್ತೂರಿಯನ್ನು ಬಾರಿಸಬೇಕಾದ್ರೆ ಅಥವಾ ಶಹನಾಯಿ ಬಾರಿಸಬೇಕಾದ್ರೆ ಗಲ್ಲಗಳ ಉಬ್ಬಿರುವಂಥ ಎಕ್ಸ್ಪ್ರೆಷನನ್ನು ನೀವು ನೋಡ್ಬೋದು ಇಲ್ಲಿ. ಮತ್ತು ಶಂಖವನ್ನು ಬಾರಿಸಬೇಕಾದ್ರೆ ಎಷ್ಟು ಗಲ್ಲ ಉಬ್ಬಿರ್ತದೆ ಅಷ್ಟೇ ಪ್ರಮಾಣದಲ್ಲಿ ಗಲ್ಲ ಉಬ್ಬಿರುವಂಥದ್ದು. ಇಲ್ಲಿ ಹೆಚ್ಚಿಗೆ ಉಬ್ಬಿರುವಂಥದ್ದು, ಇಲ್ಲಿ ಕಡಿಮೆ ಉಬ್ಬಿರುವಂಥದ್ದು. ಮತ್ತು ಮೃದಂಗವನ್ನು ಬಾರಿಸಬೇಕಾದ್ರೆ ನಮ್ಮ ತಲೆ ಒಂದು ಸ್ವಲ್ಪ ವಾಲಿರ್ತದೆ ಒಂದು ಕಡೆ, ಆ ವಾಲಿರುವಂಥ ಎಕ್ಸ್ಪ್ರೆಷನನ್ನು ನೀವು ನೋಡ್ಬೋದು. ಮತ್ತು ಈ ತಾಳ ಮದ್ದಳೆಗಳನ್ನು ಬಾರಿಸಬೇಕಾದ್ರೆ, ಕೊಳಲನ್ನು ಬಾರಿಸಬೇಕಾದ್ರೆ ನಮ್ಮ ಎಕ್ಸ್ಪ್ರೆಷನ್ ಆಗಿರ್ತದೆ, ಫೇಸಿಯಲ್ ಎಕ್ಸ್ಪ್ರೆಷನ್ನು ಮತ್ತು ಬಾಡಿ ಆ್ಯಕ್ಷನ್ ಹೆಂಗಿರ್ತದೆ ಇದನ್ನೆಲ್ಲವನ್ನು ನೀವು ಗಮನಿಸ್ಬೋದು ಇಲ್ಲಿ. ಮತ್ತು ಇಲ್ಲಿರುವಂಥ ಮೂರ್ತಿಗಳಲ್ಲಿರುವಂಥ ಕಾಲುಗಳು, ಕಾಲಲ್ಲಿರುವಂಥ ಬೆರಳುಗಳು, ಬೆರಳಲ್ಲಿರುವಂಥ ಪ್ರೊಜೆಕ್ಟೆಡ್ ನೇಲ್ ಸಹ ನೀವು ನೋಡ್ಬೋದು. ಅಷ್ಟು ಅತಿ ಸೂಕ್ಷ್ಮ ಕೆತ್ತನೆ ಇರೋದ್ರಿಂದ ಇದನ್ನು ದೇವಾಲಯಗಳ ಚಕ್ರವರ್ತಿ. ಅದರಲ್ಲಿ ಯಾವುದೇ ಥರದ ಒಂದು ಭಿನ್ನಾಭಿಪ್ರಾಯವನ್ನು ಎಲ್ಲಿ ತೋರಿಸಿಲ್ಲ ಅವರು. ಮಧ್ಯದಲ್ಲಿ ಶಿವ ಇದ್ದಾನೆ ಅಂದರೆ ಪ್ರಧಾನ ದೇವತೆ ಮಧ್ಯದಲ್ಲಿದ್ದಾರೆ. ಈ ಕಡೆ ಬ್ರಹ್ಮ, ಆ ಕಡೆ ವಿಷ್ಣು, ತ್ರಿಮೂರ್ತಿಗಳನ್ನು ಸ್ಥಾಪನೆ ಮಾಡಿ ಅತ್ಯಂತ ಅದ್ಭುತವಾಗಿ ಕೆತ್ತಿರುವಂಥ ಈ ಕಲಾಕೃತಿಗೆ ನಾವು ಮಕರ ತೋರಣ ಅಂತೀವಿ. ಇದರ ಮಕರ ತೋರಣದ ಒಂದು ವಿಶೇಷ ಏನಂದರೆ ಇದರ ಬಾಯಿ ಮಾತ್ರ ಮೊಸಳೆ ಥರ ಇದೆ ನೋಡ್ರಿ, ಗಮನಿಸ್ಬೋದು. ಈ ಕಡೆ ಇದರ ಬಾಯಿ ಮಾತ್ರ ಮೊಸಳೆ ಥರ ಇದೆ. ಮತ್ತು ಅದರ ಸೊಂಡಿಲು ಆನೆ ಸೊಂಡಿಲು ಮತ್ತು ದೇಹ ನಂದಿಯ ಥರ ಇದೆ.
ಆಮೇಲೆ ಕಾಲುಗಳು ವ್ಯಾಘ್ರನ ಕಾಲುಗಳು, ಸಿಂಹದ ಕಾಲು, ಮತ್ತು ನವಿಲಿನ ಗರಿ ಥರ ಬಿಚ್ಕೊಂಡಿರುವಂಥ ಗರಿ ಥರ ಅದರ ಬಾಲ, ಮತ್ತು ಬಾಯಿಂದ ಹೊರಟಂಥ ತೋರಣ ಹಾವಿನ ಥರ ಇದೆ, ಮತ್ತು ಅದು ಮಧ್ಯದಲ್ಲಿ ಮುಗಿಯೋದು ಕೀರ್ತಿ ಮುಖ ಅಂತ ಹೇಳ್ತೀವಿ, ಅದು ಕಲ್ಯಾಣ ಚಾಲಕರ ರಾಜಲಾಂಛನ. ಈ ಕಂಪ್ಲೀಟ್ ಹಾಲೋ ಇದೆ, ಒಳಗಡೆ ಹಿಂಗೆ ಬೆರಳು ತೋರಿಸ್ಬೋದು ನಾವು. 360 ಡಿಗ್ರಿ ಕಾರ್ವಿಂಗ್, ನೀವು ಒಳಗಡೆ ಹಿಂಗೆ ಶಾಡೋ ನೋಡ್ತೀವಿ, ಒಳಗಡೆ ಆಲ್ಮೋಸ್ಟ್ ಅಲ್ಲಿ 1 ಇಂಚಿನಷ್ಟು ಅದನ್ನು ಇದನ್ನು ಕಾರ್ವಿಂಗ್ ಮಾಡಿರುವಂಥದ್ದು ಒಳಗಡೆ. ಇದಕ್ಕೆ ನಾವು 5 ಪ್ರಾಣಿ ಮತ್ತು 1 ಪಕ್ಷಿ ಸೇರಿ ಮಾಡಿರುವಂಥ ಒಂದು ಭಾಗಕ್ಕೆ ನಾವು ಶಾರ್ದೂಲ ಅಂತಲೂ ಕರಿತೀವಿ, ಶಾರ್ದೂಲ ಅಂತ ಕರಿತೀವಿ. ಆ ಶಾರ್ದೂಲದ ಒಂದು ಸಣ್ಣ ಪ್ರತಿಕೃತಿಯನ್ನು ನೀವು ನೋಡ್ಬೋದು. ನಿಮಗೆ ಆಲ್ಮೋಸ್ಟ್ ಅಲ್ಲಿ ಇದು ಬೆರಳು ತೋರಿಸ್ಬೋದು ಈ ಒಳಗಡೆ. ಅಷ್ಟು ದೇವಸ್ಥಾನದ ಪೂರ್ವದಲ್ಲಿ ಅತ್ಯಂತ ದೊಡ್ಡದಾದಂಥ ಒಂದು ಜಲರಾಶಿ ಇದೆ, ಅದಕ್ಕೆ ಶಿವತೀರ್ಥ ಅಂತ ಹೆಸರು. ಆ ಶಿವತೀರ್ಥದ ವಿಶೇಷ ಏನಂದರೆ, ಮಹಾದೇವ ದಂಡನಾಯಕ ಅದನ್ನು ಕಟ್ಟಿಸಿದ ನಂತರ ಅದರಲ್ಲಿ 60 ಆನೆಗಳು ಏಕಕಾಲದಲ್ಲಿ ಜಲಕ್ರೀಡೆಯನ್ನು ಆಡ್ತಾ ಇರುತ್ತೆ. ಅಷ್ಟು ದೊಡ್ಡದಾದಂಥ ಟೆಂಪಲ್ ಇವತ್ತು ಎನ್ಕ್ರೋಚ್ಮೆಂಟ್ ಆಗಿದೆ, ಆ ಮಾತ್ರ. ಬಟ್ ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡದಾದಂಥ 2ನೇ ಟ್ಯಾಂಕ್ ಅಂತ ಕೂಡ ಹೇಳ್ತಾರೆ. ಅದನ್ನು ಮುಂದೆ ಮಹಾದೇವ ದಂಡನಾಯಕ ಇಲ್ಲಿ ಆಳ್ಕೆ ಮಾಡಬೇಕಾದ್ರೆ ಒಂದು ಸಲ ಇಲ್ಲಿ ಬರಗಾಲ ಬೀಳ್ತದೆ. ಬರಗಾಲ ಬಿದ್ದಾಗ ಮಹಾದೇವ ದಂಡನಾಯಕ ಮಹಾದೇವನನ್ನು ಕುರಿತು ತಪಸ್ಸು ಮಾಡ್ತಾನೆ, ಅಂದರೆ ಅರಿಕೆಯನ್ನು ಮಾಡ್ಕೊಳ್ತಾನೆ. ಇದು ಬರಗಾಲ ನಾಡು, ಮಳೆ ಬಂದರೆ ಇಲ್ಲಿ ಜಾನುವಾರುಗಳಿಗೆ ಮತ್ತು ಕುಡಿಯುವಂಥ ನೀರಿನ ಸಮಸ್ಯೆ ಆಗ್ತದೆ. ಅದನ್ನು ಬೇಡಿಕೊಂಡಾಗ ಸತತವಾಗಿ 12 ತಾಸು ಮಳೆಯಾಗಿ ಅದು ತುಂಬಿದಾಗ ಅದೇ ನೀರಿನಿಂದ ಪರಮಾತ್ಮನಿಗೆ ಅಂದರೆ ಮಹಾದೇವನಿಗೆ ಜಲಾಭಿಷೇಕವನ್ನು ಮಾಡಿಸಲಾಗುತ್ತದೆ. ಗಂಗೆಯ ಬಾಯಿ ಜಲೋದ್ಗಮವಾಯಿತು ಅಂತೇಳಿ ಅದನ್ನು ಕರೀತಾರೆ. ಅಷ್ಟು ಪವಿತ್ರವಾದಂಥ ಜಲ. ಮತ್ತು ದೇವಸ್ಥಾನದ ಹಿಂದೆಡೆ ಅಂದರೆ ಪೂರ್ವ ದಿಕ್ಕಿನ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಕಲ್ಯಾಣಿ ಇದೆ. ಅದರ ವಿಶೇಷ ಏನಂದರೆ, ಈ ದೇವಸ್ಥಾನವನ್ನು ಇನ್ವರ್ಟೆಡ್ ಮಾಡಿ, ಅಂದರೆ ದೇವಸ್ಥಾನವನ್ನು ಉಲ್ಟಾ ಮಾಡಿ ಅದರಲ್ಲಿ ಹಾಕಿದರೆ ಅದು ಅದರಲ್ಲಿ ಫಿಕ್ಸ್ ಆಗುತ್ತೆ. ಸೊ ಹಾಗಾಗಿ ಕೀಲಗೊಂಡ ಅಂತ ಕರೀತಾರೆ. ಕೀಲ ಹಾಕಿದಂಗೆ ಆಗುತ್ತೆ ಈ ದೇವಸ್ಥಾನ, ಅದರಲ್ಲಿ ಕೀಲ ಹಾಕಿದಂಗೆ ಆಗುತ್ತೆ ಅಂತೇಳಿ ಅದನ್ನು ಕೀಲಗೊಂಡ ಅಂತ ಕರೀತಾರೆ. ಒಂದು 100 ಸ್ಟೆಪ್ಸ್ ಒಳಗಡೆ ಇದೆ. ಆ ನೀರಿರುವ ಭಾಗವನ್ನು ನಾವು ಗೋಪುರ ಭಾಗದ ಅಂದ್ಕೊಂಡ್ರೆ, ಮುಂದಿಂದು ಶುಕನಾಸ, ಅದರ ಮುಂದಿಂದು ನವರತ್ನ, ಅದೇ ಥರದ ಸ್ಟೈಲ್ನಲ್ಲಿ ಅದನ್ನು ಕಟ್ಟಿರುವಂಥದ್ದು. ಹಾಗಾಗಿ ಅದನ್ನು ಕೀಲಗೊಂಡ. ನಮಸ್ಕಾರ.